ಮತ್ತು ಇನ್ನೊಂದು ಟೆಕ್ನಾಲಜಿನ ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಈ ಫೇಸ್ಬುಕ್ ಹುಚ್ಚಿದೆ ನಮ್ಗೆ ಭಾಳ. ಯಾವ್ಯಾವುದೋ ಕಾಲಕ್ಕೆ ಯಾವ್ಯಾವುದೋ ಫೋಟೋ ತೆಗೆಸ್ಕೊಂಡು ಎಲ್ಲೆಲ್ಲೂ ಹಾಕ್ಬಿಡ್ತೀವಿ. ಅದು ಗೊತ್ತಿರಬೇಕು ನಮಗೆ, ಅದು ಫುಟ್ ಪ್ರಿಂಟ್ಸ್ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಒಂದ್ಸಲ ನೀವು ಅಲ್ಲಿ ಫೋಟೋ ಹಾಕಿದರೆ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ, ಯಾರಾದರೂ ಟ್ರ್ಯಾಕ್ ಮಾಡ್ಬೋದು ಅದನ್ನು. ಯಾವುದೋ ಹುಡುಗಿ ಮದುವೆ ಮೊದಲು ಏನೋ ಸಂಭ್ರಮದಲ್ಲಿ ಯಾವುದೋ ಹುಡುಗ ಫೋಟೋ ತೆಗೆಸ್ಕೊಂಡು ಹಾಕ್ಕೊಂಡ್ಬಿಡ್ತಾರೆ. ಅದು ತಾತ್ಪೂರ್ತಿಕ ಸಂಬಂಧ, ಅದು ಭಾಳ ಪ್ರೀತಿ ಇರೋಲ್ಲ, ಅದೇನೋ ಆವೇಶ, ಅದು ಒಂಥರ. ಅದನ್ನು ಹಾಕ್ಕೊಂಡಿರ್ತಾಳೆ. ಮುಂದೆ ಯಾವತ್ತೂ 4-5 ವರ್ಷ ಆದಮೇಲೆ, ಮದುವೆ ಆದಮೇಲೆ ಗಂಡ ಹುಡುಕಿದಾಗ ನೋಡು ಆ ಹುಡುಗನ ಜೊತೆಗಿದ್ದಂತೆ ನೀನು ಶುರು ಕೊರಕಲು ಶುರು. ಅದನ್ನ ಯಾಕೆ ಉತ್ಸಾಹ ತೋರಿಸ್ಬೇಕು? ಅದನ್ನು ನಿಮ್ಮ ಪರ್ಸ್ನಲ್ ಬದುಕನ್ನು ಯಾಕೆ ಜೀವನ ತೆಗೆದು ತೋರಿಸ್ಬೇಕು ಜಗತ್ತಿಗೆಲ್ಲ? ಯಾಕೆ ಬೇಕಾಗಿದೆ ಅದು? ನೀವು ಪಬ್ಲಿಕ್ ಫಿಗರ್ ಅಲ್ಲ. ನೀವು ರಾಷ್ಟ್ರಪತಿ ಆಗಿದ್ದರೆ, ಪ್ರಧಾನಮಂತ್ರಿ ಆಗಿದ್ದರೆ ಅವ್ರು ಏನು ಮಾಡಿದ್ರು ಸುದ್ದಿ ಪೇಪರಲ್ಲಿ ಬರುತ್ತೆ. ನೀವು ಅದಲ್ಲ. ಯಾಕೆ ಹಾಕೋಕೆ ಹೋಗ್ತೀರಿ? ನಿಮ್ಮ ವೈಯಕ್ತಿಕ ಜೀವನವನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಾನು ಗಾಜಿದೆ, ಗಾಜಿನ ಗ್ಲಾಸ್ ಇದೆ ನಿಮ್ಮ ಹತ್ರ, ಗ್ಲಾಸ್ ಇದೆಯಲ್ಲ, ಅದನ್ನೆಲ್ಲಿ ಇಡ್ತೀವಿ ನಾವು? ಟೇಬಲ್ ಮೇಲೆ ಇಡ್ತೀವಿ, ಶೋಕೇಸಲ್ಲಿ ಇಡ್ತೀವಿ. ಡೈಮಂಡ್ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡಲ್ಲ, ಅದನ್ನು ಲಾಕರಲ್ಲಿ ಇಡ್ತೀವಿ. ಯಾವುದು ಅತ್ಯಂತ ಬಹುಮುಖ್ಯವಾದದ್ದೋ ಅದನ್ನು ಲಾಕರಲ್ಲಿ ಇಡಬೇಕು, ಯಾವುದು ಟೆಂಪರರಿ ಇದೆಯೋ ಅದನ್ನು ಟೇಬಲ್ ಮೇಲೆ ಇಡಿ. ನಿಮ್ಮ ಜೀವನ, ವೈಯಕ್ತಿಕ ಜೀವನ, ವೈವಾಹಿಕ ಜೀವನ ಡೈಮಂಡ್ ಇದ್ದ ಹಾಗೆ, ಅದನ್ನು ಕಾಪಾಡ್ಕೊಂಡು ಒಳಗಡೆ ಇಟ್ಕೋಬೇಕು. ನಿಮ್ಮ ಗುಟ್ಟು ನಿಮ್ಮ ಗಂಡ ಹೆಂಡತಿ ನಡುವೆ ಇರಬೇಕದು. ಪ್ರಪಂಚಕ್ಕೆಲ್ಲ ಸಾರಿ ಹೇಳುವಂಥ ಅವಶ್ಯಕತೆ ಇಲ್ಲ, ಅದು ಏನೂ ಕಾರಣ ಇಲ್ಲ. ಎಲ್ಲಿವರೆಗೂ ನೀವು ವೈಯಕ್ತಿಕ ಬದುಕನ್ನು ಡೈಮಂಡ್ ಥರ ಕಾಣಿಸೋದಿಲ್ಲ, ನೀವು ಕಾಜಿನ ಥರ ಹೊರಗಡೆ ಇಡ್ತೀರಿ. ಇಟ್ಟಾಗ ಏನಾಗುತ್ತೆ ಹೇಳಿ? ಹೊರಗೆ ಕಾಜಿನ ಥರ ಇಟ್ಟಾಗ ಒಡೆದು ಹೋಗುತ್ತೆ ಗ್ಲಾಸು. ಗ್ಲಾಸ್ ಒಡೆದು ಹೋದಂಗೆ ಡೈಮಂಡ್ ಒಡೆದು ಹೋಗಲ್ಲ ಯಾವತ್ತೂ. ಅದರಿಂದ ವೈಯಕ್ತಿಕ ಜೀವನವನ್ನು ಡೈಮಂಡ್ ಥರ ಒಳಗಡೆ ಕಾಪಾಡಿಕೊಂಡು ಭದ್ರವಾಗಿಟ್ಕೊಂಡು ಇಬ್ಬರು ಗುಟ್ಟಿಬ್ಬರು ನಡುವೆ ಇರಬೇಕು, ಹೊರಗಡೆ ಹೋಗಬೇಕಾಗಿಲ್ಲ. ಪ್ರಪಂಚಕ್ಕೆಲ್ಲ ಸಾರಿ ಹೇಳಬೇಕಾಗಿಲ್ಲ. ಈಗ ಸಿನಿಮಾ ಸ್ಟಾರ್ ಮಾಡೋದು ನೋಡಿ ನಾವು ಮಾಡೋಕ್ಕೆ ಹೋದಾಗ ಅವ್ರ ಬದುಕು ಹೆಂಗಾಗಿದ್ದು ಹಾಗೆ ನಮ್ಮ ಬದುಕು ಆಗುತ್ತೆ. ಅದಾಗಬೇಕಾಗಿಲ್ಲ. ನಮಗೇನಾಗಿದೆ ಅಂದರೆ ಈಗ ಹಣ ಮುಖ್ಯ ಆಗಿದೆ. ಎಲ್ಲರೂ ಕಾರ್ ತೊಗೋತಾರೆ, ನಾವು ತೊಗೋಬೇಕು. ಎಲ್ಲರೂ ಮನೆ ಕೊಟ್ಟಿದ್ದಾರೆ, ನಾನು ತೊಗೋಬೇಕು. ಗಂಡ ಹೆಂಡತಿ ಮಷಿನ್ ಥರ ದುಡಿಯೋದಾಗಿದೆ. ಆದರೆ ಅವರು ಮರೆತು ಹೋಗೋದೇನು ಅಂದರೆ, ತಮ್ಮಿಂದ ಬಂದಂಥ ಈ ಮಕ್ಕಳು ತಂದೆ ತಾಯಿ ಇದ್ದು ಅನಾಥರಾಗುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಎಲ್ಲೋ ಬೇಬಿ ಸಿಟ್ಟಿಂಗಲ್ಲಿ ಇರಬೇಕು, ಎಲ್ಲೋ ಒಂದು ಕಡೆ ಇರಬೇಕು. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕಾದದ್ದು, ಒಂದು ಮಗು ಆದರೆ ಅದಕ್ಕೆ ಜವಾಬ್ದಾರರು ನೀವು. ಆ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರೋ ಅಷ್ಟು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಮಕ್ಕಳನ್ನು ಹಾಗೆ ಬೆಳೆಸೋಕ್ಕಾಗಲ್ಲ. ಇನ್ನೊಂದು ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಭವಿಷ್ಯದ ನಾಯಕ ಅವನು. ನಾಯಕಿ ಆಗ್ತಾಳೆ ಆಕೆ ಪ್ರಪಂಚಕ್ಕೆ. ಅಂಥದ್ದನ್ನು ತಯಾರು ಮಾಡಬೇಕಲ್ಲ ನಾನು. ನನಗೆ 20,000 ಬರ್ತದೆ, 50,000 ಸಂಬಳ ಬರ್ತದೆ ಅಂತ ಹೇಳಿ ಆ ಜೀವ, ಅದು ಮಗು ಅಂದರೆ ಜೀವ, ಅದು ಆ ಜೀವಕ್ಕೆ ಏನೇನು ತುಡಿತಾ ಇದೆ, ಸಾಧನೆ ಮಾಡಬೇಕು ಅಂತ ಮನಸ್ಸಿದೆ. ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಕೊಳ್ಳದೆ ಹೋದರೆ ನಾನು ತಾಯಿಯಾಗಿ ತಂದೆ ಆಗಿಲ್ಲ, ನನ್ನ ಕರ್ತವ್ಯದಲ್ಲಿ ಸೋತಿದ್ದೀನಿ ಅಂತ ಅರ್ಥ. ನಾನು ಎಷ್ಟೇ ಕೆಲಸ ಮಾಡ್ತಿರ್ಬೋದು, ಆ ಮಗುಗೋಸ್ಕರ ಟೈಮ್ ಕೊಡಬೇಕು. ನಾನು ಮಗುನ ಹುಟ್ಟಿಸಿದ್ದು ನೀವು, ಆ ಜವಾಬ್ದಾರಿ ಬೇಡವಾ ನಿಮಗೆ? ಆ ಜವಾಬ್ದಾರಿಯನ್ನು ಬೆಳೆಸಬೇಕಾಗತ್ತೆ. ಅದಕ್ಕೋಸ್ಕರ 1-2 ವರ್ಷ ತಗೊಳ್ಳಿ. ನಾನು ಹೇಳ್ತೀನಿ, ಮೊದಲಿನ 10 ವರ್ಷ ಭಾಳ ಮುಖ್ಯ, 5 ವರ್ಷ ತುಂಬ ಮುಖ್ಯ. ಮುಂದಿನ 10 ವರ್ಷ ಇದೆಯಲ್ಲ, 10 ವರ್ಷ ನೀವು ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡ್ರೆ ಮುಂದೆ ತಲೆ ಕೆಡಿಸೋಬಿಡಿ. ಆಮೇಲೆ ಬದುಕ್ತಾರೆ ಹುಡುಗರೆಲ್ಲ. ಆ ತಂದೆ ತಾಯಿ ಅಂತಃಕರಣ ಕೊಡಬೇಕು. ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯ ಆಗಲಿ ಅಪ್ಪ ಅಮ್ಮ ಕೊಡದೇ ಇರೋದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಗುಡಿಸಲಲ್ಲೇ ಇರ್ಬೋದು, ಆದರೆ ಇವನ್ ಹಾರ್ವರ್ಡ್ ಕೆನಾಟ್ ಟೀಚ್ ವಾಟ್ ದ ಪೇರೆಂಟ್ಸ್ ಕೆನಾಟ್ ಟೀಚ್.